ಅಯ್ಯೋ ಮಾ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಹಾಗೆ ಚೆನ್ನಾಗಿರೈಚಿ ಯು. ಸೊ ನಾವು ಇವತ್ತಿನ ವ್ಲಾಗಲ್ಲಿ ನಮ್ಮ ಬ್ರೌನಿಗೆ ಹೇರ್ ಕಟ್ ಮಾಡ್ಸಕ್ ಹೋಗ್ತಾ ಇದೀವಿ ಗೈಸ್. ಸೊ ಅದಕ್ಕೆ ಬನ್ನಿ ಗೈಸ್ ಹೋಣ. ಸರಿ ಅಂತ ನೋಡಿದ್ ನಮ್ಮ ಬ್ರೌನಿನ ಕರ್ಕೊಂಡು ಹೋಗೋದೇ ಬೇಡ, ಅವನೇ ಓಡಿ 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 ಹೋಗ್ತಾವನೆ ಯಾವ ಥರ ಅಂತ. ಸೈನ್ ಬಂದಿದ ತಕ್ಷಣ ಸೈನ್ ಹಾಕಿದ ತಕ್ಷಣನೇ ನೆಮ್ಮದಿ ನಮ್ಮ ಬ್ರೌನಿಗೆ. ಅಲ್ಲ ಬ್ರೌನಿ, ರೋಡ್ಗೆ ಬಂದಿದ ತಕ್ಷಣ ಒಂದು ಸೈನ್ ಹಾಕ್ಬೇಕು ಅವನು. ಇವಾಗ ನೋಡಿ, ಇದು 2ನೇ ಸೈನ್ ಹಾಕ್ತಾ ಇದ್ದಾನೆ. ಸೈನ್ ಅಲ್ಲ, ಇದು ಆಟೋಗ್ರಾಫ್. ಇದು ತೋರ್ಸೋಕ್ಕಾಗಲ್ಲ, ಸಾರಿ. ನಮ್ಮ ಬ್ರೌನಿ ಸೈನ್ ಎಲ್ಲ ಹಾಕಿದ್ದಾಯ್ತು. ಸೊ ಬಂದ್ರೆ ನಮ್ಮ ಲೊಕೇಶನ್ಗೆ, ಅಂದ್ರೆ ಗ್ರೂಮಿಂಗ್ ಪಾರ್ಲರ್ಗೆ. ನೋಡಿ ಗಾಯ್ಸ್, ನಮ್ಮ ಎಷ್ಟು ಫ್ರೆಂಡ್ಸ್ಗಳು ಹೆಂಗಿದೆ ಅಂತ. ಯಪ್ಪ, ನೋಡಕ್ಕಿದ್ ಕ್ಯಾಮ್ರಾದಲ್ಲಿ ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ, ರಿಯಲ್ ಆಗಂತೂ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಫುಲ್ ಫ್ರೆಂಡ್ಲಿ ಇತ್ತು, ಇದು ಮಾತಾಡ್ಸ್ದೆ ನನ್ ಸಕ್ಕತ್ತಾಗಿತ್ತು. ಸರಿ ಅಂತ ಅದಕ್ಕೆ ಗ್ರೂಮ್ ಎಲ್ಲ ಆಗಿತ್ತು. ಸರಿ ಅಂತ ನೋಡಿ ನಾನ್ ನೋಡ್ಬಿಟ್ನ, ಏನಪ್ಪಾ ಇಷ್ಟೊಂದಿದೆ, ನಮ್ ಬ್ರೌನಿದೆ ಏನಪ್ಪ ಲೇಟ್ ಆಗ್ಬಿಡತ್ತ ಅನ್ಕೊಂಡೆ. ಅವ್ರದೆಲ್ಲ ಆಲ್ರೆಡಿ ಎಂಡಿಂಗ್ ಸ್ಟೇಜ್ ಅಲ್ಲಿ ಇತ್ತು. ಸರಿ ಅಂತ ನಮ್ ಬ್ರೌನಿ ಕಟಿಂಗ್ ಮಾಡಿಸ್ಕೊಂಡು ನೋಡಿ ಊಟ ತಗೊಂಡು, ಅಲ್ಲೇ ಹಿಂದ್ಗಡೆನೆ ಇದೆ. ಸರಿ ಅಂತ ಊಟ ತಗೊಂಡ್ ನೋಡಿ ಬಂದ್ರಿ. ಊಟ ತಗೊಂಡ್ ಬರೋಷ್ಟ್ರಲ್ಲಿ ಒಂದ್ ಸ್ವಲ್ಪ ಮಾಡ್ತಾ ಇದ್ರು, ಒಂಚೂರು ಇನ್ನೇನ್ ಲಾಸ್ಟ್ ಫೇಸು ಮತ್ತೆ ಇದು ಏನಪ್ಪ ಕಿವಿದು ಏರ್ ಬಿಡ್ಸಿದೀನಲ್ಲ ನಾನು ಸ್ವಲ್ಪ, ಅದಕ್ಕೆ ಅದು ಶೇಪ್ ಮಾಡ್ತಾ ಇದ್ರು. ನಮ್ ಬ್ರೌನಿನ ಫುಲ್ ಸುಸ್ತಾಗ್ಬಿಟ್ಟಿದಾನೆ, ನೋಡಿ ಎಷ್ಟು ಸುಸ್ತಾಗಿದ್ದಾನೆ ಅಂತ. ಅವನ್ಗಷ್ಟೇ ಸ್ನಾನ ಮಾಡಿಸಿ ಒಂದ್ ರೌಂಡ್ ಹಂಗ್ ಬಾಚ್ಬಿಟ್ರೆ ಆಗೋಯ್ತು. ಇಲ್ಲಿ ನೋಡಿ ಚೌ ಯಾವ ತರ ನೋಡ್ತಾ ಇದೆ ಅಂತ, ಗೋಲ್ಡ್ ಕಲರ್. ಸರಿ ಅಂತ ಆಯ್ತು ಗ್ರೂಮಿಂಗು. ನೋಡಿ ಗೈಸ್ ಯಾವ ತರ ಬಂದಿದೆ ಲುಕ್ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಏನನ್ಸ್ತು ಅಂತಾನು ಕಮೆಂಟ್ ಮಾಡಿ. ಇದು ಡಾಲ್ ಕಟ್ಟು ಮಾಡಿಸಿರೋದು. ಈ ತರ ನಾವೊಂದು ಎಷ್ಟು ಸೆಕೆಂಡ್ ಟೈಮ್ ಏನೋ ಮಾಡಿಸ್ತಾ ಇರೋದು. ಅದ್ ಬಿಟ್ರೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಗ್ರೂಮಿಂಗು ಅಷ್ಟು ಮೇಂಟೈನ್ ಮಾಡಲ್ಲ ಅಂತಂದ್ರೆ ಒಂದ್ ಸ್ವಲ್ಪ 0 ಟ್ರಿಮ್ ಮಾಡಿಸ್ಬಿಟ್ರೆ ಒಳ್ಳೇದು. ಇನ್ಫೆಕ್ಷನ್ಗಳು ಏನು ಆಗಲ್ಲ. ನೀವು ಮೇಂಟೈನ್ ಮಾಡಂಗಿದ್ರೆ 0 ಟ್ರಿಮ್ ಏನ್ ಬೇಕಾಗಲ್ಲ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕೂದಲೇ ಬಿಡ್ಬೋದು. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಇವಾಗ ಸಿಡ್ಸು ಸಕ್ಕತ್ತಲ್ಲ, ಎಲ್ಲಾ ಮನೆಯಲ್ಲೂ ಒಂದ್ ಸಿಡ್ಸು ಇದ್ದೇ ಇರತ್ತೆ. ಅದಕ್ಕೆ ನೀವು ಏನೋ ತಗೊಳಕ್ ಪ್ಲಾನ್ ಮಾಡ್ತಾ ಇದ್ರೆ ನೋಡಿ, ಬಿ ಪ್ರಿಪೇರ್ ಫಾರ್ ದಿಸ್. ಯಾವ್ದಂದ್ರೆ ಅದೇ, ನೀವು ಡೈಲಿ ಬಾಚ್ಬೇಕು ಗೈಸ್, ಅದೇ ಮೇಯ್ನು. ಬಾಚ್ಲಿಲ್ಲ ಅಂದ್ರೆ ನಾಟ ಆಗ್ಬಿಡತ್ತೆ. ಅದು ನಾಟ ಆಗಿ ಟಿಕ್ಸ್ ಬಂದು ಫುಲ್ಲು ರೆಡ್ ಕೆಂಪು ರ್ಯಾಷಸ್ ತರ ಅದೆಲ್ಲ ಆಗ್ಬಿಡತ್ತೆ. ಸೊ ಅದಕ್ಕೆ ನೀವು ಅದೆಲ್ಲ ತಲೆನೋವೇನ್ ಬೇಡ, ನಾನೇನ್ ಡೈಲಿ ಬಾಚಕ್ ಇಷ್ಟ ಇಲ್ಲ ಅಂತ ಅನ್ನೋರು ಈ ತರ ಒಂದ್ ಸ್ವಲ್ಪ ಕಟ್ ಮಾಡಿಸ್ಬಿಡಿ ಅವಾಗ ಅದೇನ್ ಪ್ರಾಬ್ಲಮ್ ಆಗಲ್ಲ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ನಾವು ಫುಲ್ಲು ಇದು ಬೋರ್ಡ್ ಹೊಡ್ಸ್ಬಿಟ್ಟಿದ್ರಿ. ಆ ತರ ಬೋರ್ಡ್ ಹೊಡ್ಸೋದ್ರಿಂದ ಏನ್ ಉಪಯೋಗ ಅಂತಂದ್ರೆ, ಇವಾಗ ನೀವು ಈ ಮಂತು ಮಾಡ್ಸಿರ್ತೀರ, ಅದು ಸ್ವಲ್ಪ ಲೇಟ್ ಆಗಿ ಬೆಳೆಯುತ್ತೆ. ಈ ತರ ಮಾಡ್ಸಿದ್ರೆ ಏನ್ ಪ್ರಯೋಜನ ಅಂತಂದ್ರೆ, ಈ ತರ ಮಾಡ್ಸಿದ್ರೆ ನೀವು ಮತ್ತೆ ಇನ್ನೊಂದ್ಸಲಿ ಬೇಗ ಮಾಡಿಸ್ಬೇಕಾಗುತ್ತೆ. ನಾನೊಂದ್ ಸ್ವಲ್ಪ ಚೆನ್ನಾಗ್ ಕಾಣಿಸ್ಲಿ, ಫುಲ್ಲು ಬೋರ್ಡ್ ಬೇಡ, ಯಾವಾಗೂ ಮಾಡ್ತಿರಲ್ಲ ಅಂದ್ಬಿಟ್ಟು ಈ ತರ ಮಾಡ್ಸಿದ್ದಷ್ಟೇನೆ. ನೋಡಿ ನಿಮ್ ಇಷ್ಟ, ನಿಮ್ ಪ್ರಿಫರೆನ್ಸು, ನೀವ್ ಯಾವ ತರ ಇಷ್ಟನೋ ಆ ತರ ಮಾಡಿಸ್ಕೊಬೋದು. ಕೊನೆಗೆ ನಂದೊಂದ್ ಸಣ್ಣ ಸಜೆಷನ್ ಕೊಟ್ಟಿದ್ದು ಅಷ್ಟೇನೆ. ಸೊ ಸರಿ ಅಂತ ಇವಾಗ ನಮ್ ಬ್ರೌನಿಗೆ ಟ್ರೀಟ್ ಕೊಡ್ಬೇಕಲ್ಲ, ಕೊಟ್ರೆ ಅವಾಗ ಅವನ್ಗೂ ಖುಷಿ ಆಗತ್ತೆ. ಫುಲ್ಲು ಸುಸ್ತಾಗ್ಬಿಟ್ಟವನೆ ಎಲ್ಲ ಓಡಾಡಿ. ಸರಿ ಇನ್ನೇನ್ ಊಟ ಹಾಕೋಣ, ಅದ್ ಮುಂಚೆ ಒಂದ್ ಟ್ರೀಟ್ ಕೊಟ್ಬಿಡೋಣ ಒಂದ್ ಸ್ವಲ್ಪ ಅಂದ್ಬಿಟ್ಟು ಟ್ರೀಟ್ ಕೊಡ್ತಾ ಇದೀನಿ. ಫುಲ್ ಹಸಿವಲ್ಲಿದ್ದಾನೆ, ಬನ್ನಿ ಊಟ ಹಾಕ್ಬಿಡೋಣ. ನೋಡಿ ಗೈಸ್, ಊಟ ತಂದಿದ್ರಲ್ಲ, ಇದೆ ಪೆಡಿಗ್ರಿ ಪ್ರೋ ಕೇರ್ ಅನ್ಬಿಟ್ಟು ಸ್ಮಾಲ್ ಬ್ರೀಡು. ಓಕೆನಾ, ಸ್ಮಾಲ್ ಬ್ರೀಡ್ ಅಲ್ಲಿ ಅಡಲ್ಟ್ ಇವನು ಅಲ್ವಾ, ಅದಕ್ಕೇನೆ ಅಷ್ಟೇ, ಇನ್ನೇನಿಲ್ಲ. ಗ್ರ್ಯಾನ್ಯುಲ್ಸ್ ನೋಡ್ಕೊಳ್ಳಿ ನೀವು, ಯಾರಾದ್ರೂ ಬಿಗಿನರ್ ಆಗಿದ್ರೆ, ಎಲ್ಲಾರ್ಗು ಹೇಳ್ತಾ ಇಲ್ಲ, ಬಿಗಿನರು ಗ್ರ್ಯಾನ್ಯುಲ್ಸ್ ನೋಡ್ಕೊಳ್ಳಿ. ಆ ಸೈಜು ನಿಮ್ಮೊಂದ್ ತಿಂತಾನ ಅಂತ ನಿಮ್ಗೆ ಗೊತ್ತಾಗತ್ತಲ್ಲ. ಸೈಜ್ ಜಾಸ್ತಿ ಒಂದ್ ದೊಡ್ಡ ನಾಯಿಗೆಲ್ಲ ಈ ತರ ಗಿಬಲ್ಸ್ ಸೆಟ್ ಆಗಲ್ಲ, ಸಣ್ಣಗಿರತ್ತೆ.
ಅದಕ್ಕೆ ಸ್ಮಾಲ್ ಡಾಗ್ಸ್ ಅಂದ್ರೆ ಅದ್ರ ಮೇಲೆ ಇರತ್ತೆ. ಸ್ಮಾಲ್ ಡಾಗ್ಸ್ ಅಡಲ್ಟ್ ಅಂದ್ರೆ ಸ್ಮಾಲ್ ಡಾಗ್ ಅಲ್ಲಿ ದೊಡ್ಡದು ಅಂತ ಅಷ್ಟೇ. ಆ ತರ ಸ್ಮಾಲ್ ಬ್ರೀಡ್ ಅಲ್ಲ ಅಂತ. ಸರಿ ಅಂತ ನೋಡಿ ಹಾಕಿದೀನಿ ಊಟ. ಎಷ್ಟ್ ಚೆನ್ನಾಗಿ ಮಾಡ್ತಾವನೆ ಅಂತ. ತುಂಬಾ ಹಸಿವಾಗ್ಬಿಟ್ಟಿದೆ ಅವನ್ಗೆ. ಅದಕ್ಕೆ ಫಸ್ಟ್ ಊಟ ಹಾಕ್ಬಿಡೋಣ ಅಂತ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಲೇಟೇ ಮಾಡ್ಬಿಟ್ಟೆ ಊಟ ಹಾಕೋದು. ಸರಿ ಪರವಾಗಿಲ್ಲ ಅಂದ್ಬಿಟ್ಟು ಹಾಕ್ದೆ. ಟ್ರೀಟ್ ಎಲ್ಲ ಕೊಟ್ಟಿನಲ್ಲ ಅದು ಜೀರ್ಣ ಆಗ್ಲಿ ಅಂತ. ಇವಾಗ ನಾವ್ ಒಂದ್ ಸ್ವಲ್ಪ ಊಟ ಅಲ್ಲ, ಊಟ ಆಯ್ತು. ಊಟ ಆದ್ಮೇಲೆ ಒಂದ್ ಸ್ವಲ್ಪ ಲೈಟ್ ಆಗಿ ಮಸಾಲ ಪುರಿ ತಂದು ಹಂಗೆ ತಿನ್ನೋಣ ಮನೆಯಲ್ಲಿ ಅಂತ. ಸ್ವಲ್ಪ ಸಕ್ಕತ್ತಾಗಿ ಮಳೆ ಬೇರೆ ಹೊಡಿತಾ ಇತ್ತಲ್ಲ, ಸೊ ಅದಕ್ಕೇನೆ ಬಿಸಿ ಬಿಸಿ ಮಸಾಲ ಪುರಿ ತಿನ್ನೋಣ ಅಂದ್ಬಿಟ್ಟು ತಿಂದಾಯ್ತು. ನೋಡಿ ನಮ್ ಬ್ರೌನಿಗೆ ಶರ್ಟ್ ಹಾಕಿ ಮಲಗಿಸಿದೀನಿ. ಒಂದ್ ಸ್ವಲ್ಪ ಚಳಿ ಆಯ್ತಂತ ಅವ್ನಿಗೆ ಕಟಿಂಗ್ ಮಾಡಿಸಿದ್ರಲ್ಲ ಅದಕ್ಕೆ. ಸೊ ಈ ತರ ವ್ಲಾಗ್ ಇನ್ನಷ್ಟು ಬೇಕಂದ್ರೆ ಒಂದು ಲೈಕ್ ಮಾಡ್ಬಿಡಿ ಅಂತ ಹೇಳ್ತಾ ಸಿಗೋಣ ನಾನು ನಿಮ್ಮ ನಾನು ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.